ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂಬಳ ಕಟ್ಟಾಯ್ತಾ? ಕೊಡಿ ಇಲ್ಲಿ. ರಿಶಿವಲಿಂಗು, ಈ ಟ್ರಾನ್ಸಾಕ್ಷನ್ ಐಡಿನ ನೋಟ್ ಮಾಡಿಕೊಂಡು ಸೈಬರ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಡಿ. ಅಮೌಂಟು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಚೆಕ್ ಮಾಡೋಕೆ ಹೇಳಿ. ಸರಿ ಸರ್. ಶಿವಪ್ರಸಾದ್, ಇದು ಕ್ಲಿಯರ್ ಆಗಿ ಫ್ರಾಡ್ ಕೇಸೆ. ಅಂದ್ರೆ ನಿಮ್ಮ ಅಕೌಂಟಿಂದ ನಿಮಗೆ ಗೊತ್ತಿಲ್ಲದೆ ಯಾರೋ ದುಡ್ಡು ತೆಗೆದಿದ್ದಾರೆ ಅಂತ ಅರ್ಥ. ಬಿಟ್ಟಿದಾರಾ? ಅಯ್ಯೋ ದೇವ್ರೆ, ನಾನು ಇವಾಗ ಏನು ಮಾಡಲಿ? ಶಿವು, ನೀವು ಯಾರಿಗಾದ್ರೂ OTP ಏನಾದರೂ ಶೇರ್ ಮಾಡಿದ್ರಾ? ಇಲ್ಲ ಸರ್, ಶಿವವ್ರು ಹಾಗಲ್ಲ, ಯಾಮಾರವ್ರು ಅಲ್ಲ. OTP ವಿಚಾರದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಜಾಗೃತಿ ಆಗಿರ್ಕಂದೇಳಿ ಎಲ್ಲರಿಗೂ ಹೇಳ್ತಿದ್ರು. ಅಂಥ ವಿಚಾರದಲ್ಲೆಲ್ಲ ಶಿವವ್ರು ತುಂಬ ಬುದ್ಧಿವಂತರು. ಕಾಶ್ ಅವರೇ, ಎಂಥ ಬುದ್ಧಿವಂತ ಆದರೂ ಒಂದು ಸಣ್ಣ ದಡ್ತನ ಅಂತೂ ಇದ್ದೇ ಇರುತ್ತೆ. ಸರ್, ಇವತ್ತು ಬೆಳಗ್ಗೆ ಪಾರ್ಸಲ್ ಬಂದಿದೆ ನಿಮಗೆ ಅಂತ ಒಂದು ಕಾಲ್ ಬಂದಿತ್ತು ಸರ್. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕರೆಕ್ಟಾಗೇ ಹೇಳಿದ್ರು. ಬ್ಯಾಂಕ್ ಅಕೌಂಟ್ ನಂಬರ್ ಬೇಡ ಅಂತಲೂ ಹೇಳಿದ್ರು. ನಿಮ್ಮ ಅಕೌಂಟ್ ನಂಬರ್ ತೊಗೊಂಡು ನಾವೇನು ಸರ್ ಮಾಡೋದು? ಅದಕ್ಕೂ ನಾವು ಕೇಳ್ತಿರೋ ಪ್ರಶ್ನೆಗೂ ಸಂಬಂಧನೇ ಇಲ್ಲ. ಎಲ್ಲ ಡೀಟೇಲ್ಸು ನಮ್ಮಲ್ಲೇ ಇದೆ ಸರ್. ಇದು ಜಸ್ಟ್ ಪಾರ್ಸಲ್ ಬೇಕೋ ಬೇಡವಾ ಅನ್ನೋ ಕಾಲ್ ಅಷ್ಟೇ ಸರ್. ಬೇಕು ಅಂದರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ ಸರ್, ಪರವಾಗಿಲ್ಲ. ಅಷ್ಟಕ್ಕೆ ನಾನು ನಂಬಿಟ್ಟು OTP ಕೊಟ್ಬಿಟ್ಟೆ. ಆದರೆ ಇವಾಗ ನೋಡಿದ್ರೆ ನಾನು 1 ತಿಂಗಳ ಸಂಬಳನ ಬರ್ಬಾದ್ ಮಾಡಿಬಿಟ್ಟಿದ್ದಾರೆ. ನಾನು ನಮ್ಮ ಸಂಸಾರನ ಹೇಗೆ ನಡೆಸಲಿ? ಶಿವು, ಸಮಾಧಾನ ಮಾಡ್ಕೊಳ್ಳಿ. ಹೇಗಿದ್ರು ಆ ಟ್ರಾನ್ಸಾಕ್ಷನ್ ಐಡಿನ ತೊಗೊಂಡಿದ್ದೀವಲ್ಲ, ನಾವು ಅದನ್ನು ಟ್ರ್ಯಾಕ್ ಮಾಡ್ತೀವಿ. ಮತ್ತೆ ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾದ ವಿಷಯ ಏನಂದ್ರೆ, ಈ ರೀತಿ ಫ್ರಾಡ್ ಆದ ಮೊದಲನೇ 1 ಅವರ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ. ಹೆಲ್ಪ್ ಲೈನ್ ನಂಬರ್ 1930ಗೆ ನೀವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನೀವು ಕಳ್ಕೊಂಡ ದುಡ್ಡು 90 to 100% ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ. ಶಿವು, ಯಾವುದಕ್ಕೂ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ಮಿಕ್ಕಿದ್ದು ನಾನು ಫಾಲೋ ಮಾಡ್ತೀನಿ. ಹೋಗ್ಬಿಡ್ತೇನೆ. ದೇವ್ರೆ, ದುಡ್ಡು ಸಿಕ್ಬಿಡ್ಲಪ್ಪ ಅಷ್ಟೇ. ಹಲೋ ಸರ್. ಹಲೋ, ಏನ್ ಆಟಗಳು ಆಡ್ತಿದ್ಯಾ? ಸಾಲ ಇಸ್ಕೊಳ್ಳುವಾಗ ಸಂಬಳದ ದಿನನೇ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮರ್ತೋಯ್ತಾ? ಇಲ್ಲ ಸರ್, ಮರ್ತಿಲ್ಲ. ಅದು ಯಾರೋ ಫ್ರಾಡು ನನ್ನ ಅಕೌಂಟಿಂದ ದುಡ್ಡು ಎತ್ಬಿಟ್ಟಿದ್ದಾರೆ. ನಿನಗೆ ರೈಟಿಂಗ್ ಅಲ್ಲಿ ಒಳ್ಳೆ ಭವಿಷ್ಯ ಇದೆ, ಆದ್ರೆ ನಿನ್ ಕತೆ ಕೇಳೋದಕ್ಕೆ ನನಗೆ ಆಸಕ್ತಿ ಇಲ್ಲ. ಬೆಳಗ್ಗೆ ಅಷ್ಟರಲ್ಲಿ ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು, ಇಲ್ಲ ಅಂದ್ರೆ ನಾನೇ ಬರ್ತೀನಿ. ಅದು ಹಾಗಲ್ಲ ಸರ್. ಹಲೋ ಹಲೋ ಹಲೋ. ಅಯ್ಯೋ ದೇವ್ರೆ, ಈಗೇನು ಮಾಡಲಿ? ಅಕೌಂಟಿಗೆ ಬಂದಿದ್ದ ಸಂಬಳ ಕೈಗೆ ಬರಲಿಲ್ವೇ? ಹಲೋ ಸರ್. ಹಲೋ ಅನ್ನೋ ವಾಯ್ಸಲ್ಲೇ ಗೊತ್ತಾಗುತ್ತೆ ನನ್ನ ಬಡ್ಡಿ ನನಗೆ ಬರುತ್ತೋ ಇಲ್ವೋ ಅಂತ. ಇನ್ನೊಬ್ರು ಥರ ಮಾತಾಡಿ ಗೊತ್ತಿಲ್ಲ ನನಗೆ, ಯಾಕೆಂದರೆ ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು. ನಾನು ದುಡ್ಡು ನನಗೆ ಬರಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಕಳಿಸ್ತೀನಿ ಸರ್. ಹೇಗಾದರೂ ಮಾಡಿ ಕಳಿಸ್ತೀನಿ ಸರ್. ಸರಿ, ಆಯಿತು. ಶಿವ್, ಭಯ ಆಗ್ತಿದ್ಯನ್ನೋ ಕಥಾ? ಭಯನಾ? ಇಲ್ಲಪ್ಪ, ನನಗೇನು ಭಯ. ನೀನು ಒಳ್ಳೆ ಕಷ್ಟಪಟ್ಟು ದುಡಿದಿರೋ ಹಣ ಇನ್ಯಾರ್ದೋ ಪಾಲಾಗತ್ತೆ ಅಂದರೆ ಆ ನೋವು, ಸಂಕಟ ದುಡಿಯೋವನಿಗೆ ಮಾತ್ರ ಗೊತ್ತಪ್ಪ. ಶಿವು, ನೀನು ನಿನ್ನ ಹೆಂಡತಿ ಈ ಮನೆಗೋಸ್ಕರ ಬಹಳ ಕಷ್ಟಪಡ್ತಿದ್ದೀರಪ್ಪ. 1 ತಿಂಗಳು ಮನೆ ಖರ್ಚು ವ್ಯತ್ಯಾಸ ಆದರೆ ಭಯನೇ ಆಗತ್ತೆ. ಹೀಗಿರುವಾಗ ಸಂಬಳನೇ ಕೈಗೆ ಬರ್ದಿದ್ರೆ ಗತಿ ಏನಪ್ಪ? ಶಿವು, ಧೈರ್ಯವಾಗಿರು. ನಿನಗೆ ಎಂಥ ತಲೆ ತಗ್ಸೋ ಪ್ರಸಂಗ ಬಂದರೂ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲಪ್ಪ. ಅವಕಾಶ ಮಾಡಿಕೊಡಲ್ಲ. ತಗೋ, ನನ್ನ ಉಳಿತಾಯ ಖಾತೆಯಲ್ಲಿ ಸ್ವಲ್ಪ ಹಣ ಇಟ್ಟಿದ್ದೆ, ಮನೆ ಖರ್ಚಿಗೆ ಅನುಕೂಲ ಆಗಬಹುದು. ತಗೋ. ಅಯ್ಯೋಪ್ಪ, ನಿನ್ನ ಹತ್ರ ನಾನು ಹೇಗಪ್ಪ ದುಡ್ಡಿಸ್ಕೊಳ್ಳಿ? ಇನ್ನು ನಾನಲ್ವ ನಿನ್ನ ಕೊಡಬೇಕು? ಇಲ್ಲಪ್ಪ, ಇದರಲ್ಲಿ ನಂದು ನಿಂದು ಏನು ಬಂತು? ಇಟ್ಕೋ. ಇಲ್ಲಪ್ಪ,
ಆಗಲ್ಲ. ಹಾಕ್ಬಿಡ್ತೀರ ಹೇಳ್ಬೇಡಿ ಮಾವ, ಹಾಕಿ. ತಗೋ. ಅಲ್ಲ ಗಿರಿ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? IMCK ಬ್ಯಾಂಕಿಂದ. ಹಾ, ಸಾಲ ಮಾಡಿದ್ಯಾ? ಅಯ್ಯೋ, ಇವಾಗಿರೋ ಸಾಲ ಸಾಲದ. ಇದ್ಯಾವ್ದು ಗಿರಿ? IMCK ಬ್ಯಾಂಕು? ಇಂಡಿಯನ್ ಮಿಡಲ್ ಕ್ಲಾಸ್ ಕಿಚನ್ ಬ್ಯಾಂಕ್ ಅಂತ. ಅಂದ್ರೆ ಅಂದ್ರೆ ಮುಟ್ಟಾಳ, ಹೆಣ್ಣು ಮಕ್ಕಳು ಅಡುಗೆ ಮನೇಲಿ ಸಾಸಿವೆ ಡಬ್ಬಿಲಿ, ಅಕ್ಕಿ ಡಬ್ಬಿಲಿ ಕೂಡಿಟ್ಟಿರೋ ಎಮರ್ಜೆನ್ಸಿ ಹಣ ಇದೆಯಲ್ಲ, ಆ ಹಣದ ಬಗ್ಗೆ ಹೇಳ್ತಾ ಇರೋದು. ನಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಕಿಚನಲ್ಲಿ ಮಾಡ್ಕೊಂಡಿರೋ ಬ್ಯಾಂಕ್ ಅಕೌಂಟ್ನ ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕೆ ಪ್ರೀತಿ, ಸಂಬಂಧ, ಸ್ವಾಭಿಮಾನ ಅನ್ನೋ ಪಾಸ್ವರ್ಡ್ಸ್ ಇದೆ. ಆ ಬ್ಯಾಂಕ್ ಅಕೌಂಟಿಂದನೇ ಈ ದುಡ್ಡು ಕೊಡ್ತಿರೋದು. ತಗೊಳ್ಳಿ. ಊರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದೆ. ನನಗೆಲ್ಲ ಗೊತ್ತು, ನನಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿದ್ದೆ ಅಂತ ನನಗೆ ಮೋಸ ಆಗೋಯ್ತು. ಇನ್ನು ಪಾಪ ಏನೂ ತಿಳ್ಕೊಳ್ದಿರೋರ ಗತಿ ಏನು? ರೀ, ಚಿಂತೆ ಮಾಡಬೇಡಿ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡದು. ಆ ಶ್ರಮ ಯಾವತ್ತೂ ವ್ಯರ್ಥ ಆಗಲ್ಲ. ನನ್ನ ಮಾತು ನಂಬಿ, ದೇವ್ರಿದ್ದಾನೆ. ದೇವರೊಬ್ಬನೇ ಅಲ್ಲ ಗಿರಿ, ನೀವು ನನ್ನ ಜೊತೆ ಇದ್ದೀರಾ. ಈ ತಿಂಗಳ ಖರ್ಚಿಗೆ ಹೆಂಗಪ್ಪ ಅಂತ ಯೋಚನೆ ಆಗ್ಬಿಟ್ಟಿತ್ತು. ನೀವು ನನ್ನ ಹೆಗಲ ಮೇಲೆ ಕೈ ಇಟ್ರಲ್ಲ, ಈಗ ಸಮಾಧಾನ ಆಯಿತು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಗಿರಿ. ಮುಚ್ಚ ಬಾಯ್. ನೋಡಪ್ಪ ಶಿವು, ನಿನಗೆ ಅನ್ಯಾಯ ಮಾಡಿ ಹಣ ತಿಂದಿರೋ ಆ ಮೋಸಗಾರನ ಆ ದೇವರು ಕೂಡ ಕ್ಷಮಿಸಲ್ಲಪ್ಪ. ನೋಡು, ನೀ ಕಳ್ಕೊಂಡಿರೋ ಹಣನ ಆ ಭಗವಂತ ಯಾವುದಾದ್ರೂ ಒಂದು ರೂಪದಲ್ಲಿ ಖಂಡಿತ ಕೊಡ್ತಾನೆ. ಅಕ್ಕ, ಬಾವಾ, ಶಿವರೇ, ಬಾವಾ, ಗಿರ್ಜಮ್ಮ, ಗೌರಿ, ಕಾಶಿಯವರೇ, ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನು ವಿಶೇಷ? ಅದೆಂತ ಇಲ್ಲ ಗಿರ್ಜಮ್ಮ, ನಾವು ಊರು ಬಿಟ್ಟು ಹೋಯ್ಕಂದಳಿ ಅನ್ಕೊಂಡಿದ್ದಿತ್ತು. ನೀವೆಲ್ಲ ಮಾತಾಡಿ ಉಳಿಸ್ರಿ. ನೀವು ಹೊಲದ ಮನಸ್ಸಿಂದನೇ ಉಳ್ಕೊಂಡಿದ್ದೀರ, ಅದು ನಮಗೂ ಗೊತ್ತು. ವಿಷಯ ಏನು ಅದು ಹೇಳಿ. ನಮ್ಮ ಹತ್ರ ಕಿತ್ಕೊಂಡಿದ್ದ ಹಣ, ಒಡವೆ, ಕಾರ್ಡ್ ಎಲ್ಲ ಸಿಕ್ತು. ಈ ವಿಷಯ ಕೇಳಿ ತುಂಬ ಖುಷಿ ಆಯ್ತಮ್ಮ. ನನ್ನ ಮಗ ನಿಮ್ಮಿಬ್ಬರಿಗೂ ಹೀಗಾಯ್ತು ಅಂತ ಕೂಡಲೇ ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.